ಅಮೆರಿಕಾದಲ್ಲಿ ಕೈಮೀರಿದ ಆಹಾರದ ಬೆಲೆ, ಭಾರತದ ಚಹಾ, ಕಾಫಿ, ಮಸಾಲೆ ಪದಾರ್ಥಗಳ ತೆರಿಗೆ ಶೇಕಡಾ 50ರಷ್ಟು ಕಡಿಮೆ ಮಾಡಿದ ಟ್ರಂಪ್. ಭಾರತದ ಮೇಲೆ ಅತಿಯಾದ ತೆರಿಗೆಯನ್ನ ವಿಧಿಸಿ ಜಗತ್ತಿನಲ್ಲಿ ತಾನೇನೋ ಸಾಧಿಸಿದ್ದೇನೆ ಎಂದು ಹೆಮ್ಮೆ ಪಟ್ಟುಕೊಂಡು ಬೀಗುತ್ತಿದ್ದಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ವಾಸ್ತವದ ಅರಿವಾಗಿದೆ. ಭಾರತದ ಉತ್ಪನ್ನಗಳ ಮೇಲೆ ಶೇಕಡಾ 100ರಷ್ಟು ತೆರಿಗೆ ವಿಧಿಸಿದ್ದ ಬೆನ್ನಲ್ಲೇ ಅಮೆರಿಕದಲ್ಲಿ ಆಹಾರ ವಸ್ತುಗಳ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿತ್ತು. ಪರಿಸ್ಥಿತಿ ಹೆಚ್ಚು ಕಡಿಮೆ ಕೈಮೀರುವ ಹಂತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಟ್ರಂಪ್ ಭಾರತದ ಚಹಾ, ಕಾಫಿ ಮತ್ತು ಮಸಾಲೆ ಪದಾರ್ಥಗಳ ಮೇಲೆ ವಿಧಿಸಲಾಗಿದ್ದ ತೆರಿಗೆಯನ್ನ ಶೇಕಡಾ 50ರಷ್ಟು ಕಡಿಮೆ ಮಾಡಿದ್ದಾರೆ. ಭಾರತೀಯ ಉತ್ಪನ್ನಗಳಾದಂತಹ ಕಾಫಿ, ಚಹಾ, ಮಸಾಲೆಗಳು, ಉಷ್ಣವಲಯದ ಹಣ್ಣುಗಳು ಹಾಗೆ ಹಣ್ಣಿನ ರಸಗಳ ಮೇಲೆ ಶೇಕಡಾ 50ರಷ್ಟು ಪರಸ್ಪರ ಸುಂಕವನ್ನ ಅಮೆರಿಕ ಹಿಂತೆಗೆದುಕೊಂಡಿದೆ ಅಂತ ವಾಣಿಜ್ಯ ಸಚಿವಾಲಯ ಹೇಳಿಕೊಂಡಿದೆ. ಇದು ಭಾರತೀಯ ರಫ್ತುದಾರರಿಗೆ ಸಮಾನ ಅವಕಾಶವನ್ನು ಒದಗಿಸುತ್ತೆ ಅಂತ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಹೇಳಿದೆ. ರಷ್ಯಾದ ತೈಲವನ್ನ ಖರೀದಿಸಿದ್ದಕ್ಕಾಗಿ ಅಮೆರಿಕ ಭಾರತದ ಮೇಲೆ ಶೇಕಡಾ 100ರಷ್ಟು ಸುಂಕವನ್ನ ವಿಧಿಸಿತ್ತು. ಅಮೆರಿಕದಲ್ಲಿ ಆಹಾರ ಬೆಲೆಗಳು ಏರ್ತಾ ಇರೋದ್ರಿಂದ ಟ್ರಂಪ್ ಆಡಳಿತ ಈ ಕ್ರಮವನ್ನ ಕೈಗೊಂಡಿತ್ತು. ಕಳೆದ ಶುಕ್ರವಾರ ಟ್ರಂಪ್ ಅವರು ಗೋಮಾಂಸ, ಕಾಫಿ ಹಾಗೆ ಹಣ್ಣು ಸೇರಿದಂತೆ ಡಜನ್ ಗಟ್ಟಲೆ ಕೃಷಿ ಉತ್ಪನ್ನಗಳ ಮೇಲಿನ ಸುಂಕವನ್ನ ತೆಗೆದುಹಾಕುವ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದ್ರು. ಈ ಕ್ರಮದ ಹಿಂದಿನ ಪ್ರಮುಖ ಕಾರಣ ಹಣದುಬ್ಬರ. ಟ್ರಂಪ್ ಆಡಳಿತದ ಪ್ರಕಾರ ಈ ಉತ್ಪನ್ನಗಳ ಮೇಲೆ ವಿಧಿಸಲಾದ ಸುಂಕಗಳಿಂದ ನೇರವಾಗಿ ಹೊರೆಯಾಗ್ತಾ ಇದ್ದ ಉತ್ಪನ್ನಗಳ ಬೆಲೆಗಳನ್ನ ಸ್ಥಿರಗೊಳಿಸಲು ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆಯಂತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.